ನಮಸ್ಕಾರಗಳು ಸಿಂಹ ರಾಶಿಯ ಬಂಧುಗಳೇ. ಮಾರ್ಚ್ 3ಕ್ಕೆ ಮಹಾಪವಾಡ ನಡೆಯಲಿದೆ. ಸೂರ್ಯನ ಆಧಿಪತ್ಯ ನಿಮ್ಮನ್ನು ತುಳಿಯಲು ನೋಡಿದವರ ಮುಂದೆ ನೀವು ಸಿಂಹದಂತೆ ಗರ್ಜಿಸುವ ಕಾಲ ಬಂದಿದೆ. ಇಂದಿನಿಂದ ನಿಮ್ಮ ರಾಜಯೋಗ ಆರಂಭ. ಸಿಂಹ ರಾಶಿಯವರೇ, ನಿಮ್ಮ ರಾಶಿ ಚಕ್ರದ ರಾಜ ಎಂದು ಕರೆಯಲಾಗುತ್ತದೆ. ಆದರೆ ಕಳೆದ ಕೆಲವು ಸಮಯದಿಂದ ಈ ರಾಜನಿಗೆ ಸಂಕಷ್ಟಗಳ ಸರಮಾಲೆಯೇ ಎದುರಾಗಿದೆ ಅಲ್ವಾ? ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ಸಂಶಯ ಬರುವಂತೆ ಜನ ಆಡಿಕೊಳ್ಳುತ್ತಿದ್ದಾರೆ. ನಿಮ್ಮ ಪ್ರಾಮಾಣಿಕತೆಗೆ ಬೆಲೆ ಇಲ್ಲದಂತಾಗಿದೆ. ಎಷ್ಟೇ ಕಷ್ಟಪಟ್ಟರೂ ಯಶಸ್ಸು ಮಾತ್ರ ಮರೀಚಿಕೆಯಾಗುತ್ತಿದೆ, ಹೌದಲ್ಲವೇ? ಸಿಂಹರಾಶಿಯ ಬಂಧುಗಳೇ, ಶಾಂತವಾಗಿರಿ. ಈಗ ಸಿಂಹ ಎದ್ದು ನಿಲ್ಲುವ ಸಮಯ ಬಂದಿದೆ. ಮಾರ್ಚ್ 3 ಈ ಮಂಗಳವಾರ ಸಿಂಹರಾಶಿಯವರ ಹಣೆಬರಹ ಬದಲಾಗಲಿದೆ. ನಿಮ್ಮ ರಾಶ್ಯಾಧಿಪತಿ ಸೂರ್ಯದೇವನು ಮಂಗಳನೊಂದಿಗೆ ಸೇರಿ ಇಂದು ನಿಮ್ಮ ಬದುಕಿನಲ್ಲಿ ಅಖಂಡ ಸಾಮ್ರಾಜ್ಯ ಯೋಗವನ್ನು ಸೃಷ್ಟಿಸುತ್ತಿದ್ದಾನೆ. ಇಂದು ಬೆಳಿಗ್ಗೆ 11:15 ನಂತರ ನಡೆಯುವ ಒಂದು ಘಟನೆ ನಿಮ್ಮನ್ನು ಮತ್ತೆ ಸಿಂಹಾಸನದ ಮೇಲೆ ಕೂರಿಸಲಿದೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ಕಳೆದು ಹೋದ ಗೌರವವನ್ನು ಮರಳಿ ಪಡೆಯುವುದು ಹೇಗೆ ಎಂದು ತಿಳಿದುಕೊಳ್ಳಿ. ಸಿಂಹ ರಾಶಿಯವರೇ, ಇಂದು ನಿಮ್ಮ ಆರ್ಥಿಕ ಸ್ಥಿತಿ ಉತ್ತುಂಗಕ್ಕೆ ಏರಲಿದೆ. ನೀವು ರಾಜಕೀಯದಲ್ಲಿ ಅಥವಾ ಸರ್ಕಾರಿ ಕೆಲಸದಲ್ಲಿದ್ದರೆ ಇಂದು ನಿಮಗೆ ದೊಡ್ಡ ಮಟ್ಟದ ಆರ್ಥಿಕ ಲಾಭ ಅಥವಾ ಹೊಸ ಜವಾಬ್ದಾರಿಗಳು ಸಿಗಲಿದೆ. ಬಹಳ ದಿನಗಳಿಂದ ನ್ಯಾಯಾಲಯದಲ್ಲಿ ಬಾಕಿ ಇದ್ದ ಆಸ್ತಿ ವಿವಾದಗಳು ಇಂದು ಸುಸೂತ್ರವಾಗಿ ಬಗೆಹರಿಯಲಿದೆ. ಅನಿರೀಕ್ಷಿತವಾಗಿ ಪೂರ್ವಜರ ಆಸ್ತಿಯಿಂದ ನಿಮಗೆ ದೊಡ್ಡ ಲಾಭವಾಗಲಿದೆ. ಬಂಗಾರ ಅಥವಾ ಷೇರು ಮಾರುಕಟ್ಟೆನಲ್ಲಿ ಇಂದು ನೀವು ಮಾಡುವ ಹೂಡಿಕೆ ಭವಿಷ್ಯದಲ್ಲಿ ಬಂಗಾರದ ಬೆಲೆ ತಂದುಕೊಡಲಿದೆ. ನಿಮ್ಮನ್ನು ದಡ್ಡರು ಎಂದುಕೊಂಡಿದ್ದವರಿಗೆ ಇಂದು ನಿಮ್ಮ ಪ್ರತಿಭೆ ಎಂತಹದ್ದು ಎಂದು ತೋರಿಸುವ ಕಾಲ ಬಂದಿದೆ. ಕಚೇರಿಯಲ್ಲಿ ಒಂದು ಪ್ರಮುಖ ಪ್ರಾಜೆಕ್ಟ್ನ ನೇತೃತ್ವ ವಹಿಸಿಕೊಳ್ಳುವಂತೆ ಮೇಲಧಿಕಾರಿಗಳೇ ನಿಮ್ಮ ಬಳಿ ಬರಲಿದ್ದಾರೆ. ನಿಮ್ಮ ಮಾತು ಇಡೀ ಟೀಮ್ಗೆ ಸ್ಫೂರ್ತಿಯಾಗಲಿದೆ. ಸ್ವಂತ ಉದ್ಯೋಗ ಮಾಡಬೇಕು ಎನ್ನುವವರಿಗೆ ಇಂದು ಬಂಡವಾಳ ಹೂಡಲು ಅಥವಾ ಪಾರ್ಟ್ನರ್ ಸಿಗಲು ಅತ್ಯಂತ ಶುಭ ದಿನವಾಗಿದೆ. ನಿಮ್ಮ ವ್ಯಕ್ತಿತ್ವಕ್ಕೆ ಒಪ್ಪುವಂತಹ ದೊಡ್ಡ ಮಟ್ಟದ ಹುದ್ದೆ ನಿಮ್ಮ ಮುಂದೆ ಹುಡುಕಿಕೊಂಡು ಬರಲಿದೆ. ಧೈರ್ಯದಿಂದ ಸಂದರ್ಶನವನ್ನು ಎದುರಿಸಿ. ಸಿಂಹ ರಾಶಿಯವರು, ಎದುರಾಳಿ ಎಷ್ಟೇ ದೊಡ್ಡವನಿದ್ದರೂ ಹೆದರುವವರಲ್ಲ. ಶತ್ರುಗಳ ಪಲಾಯನ ನಿಮ್ಮ ವಿರುದ್ಧ ಪಿತೂರಿ ಮಾಡಿದವರು ಇಂದು ತಾವಾಗಿಯೇ ಮುಖಭಂಗ ಅನುಭವಿಸಲಿದ್ದಾರೆ. ನಿಮ್ಮ ಪ್ರಾಮಾಣಿಕತೆ ಇಂದು ಎಲ್ಲರ ಮುಂದೆ ಸಾಬೀತಾಗಲಿದೆ. ನಿಮ್ಮನ್ನು ಹಗುರವಾಗಿ ಕಂಡವರೇ ಇಂದು ನಿಮ್ಮ ಬಳಿ ಬಂದು ಕೈ ಜೋಡಿಸಲಿದ್ದಾರೆ. ಇಂದು ನಿಮ್ಮ ಪವರ್ ಏನು ಎಂದು ಜಗತ್ತಿಗೆ ತಿಳಿಯಲಿದೆ. ನಿಮ್ಮ ಗಾಂಭೀರ್ಯದ ಹಿಂದೆ ಒಂದು ಮಗುವಿನಂತಹ ಮನಸ್ಸಿದೆ ಎಂಬುದು ನಿಮ್ಮ ಕುಟುಂಬಕ್ಕೆ ಮಾತ್ರ ಗೊತ್ತು. ಇಂದು ನಿಮ್ಮ ತಂದೆ ಅಥವಾ ತಾಯಿಯ ಸಮಾನರಾದ ನಿಮಗೆ ದೊಡ್ಡ ಮಟ್ಟದ ಸಹಾಯ ಅಥವಾ ಸಲಹೆ ಸಿಗಲಿದೆ. ನಿಮ್ಮ ಪತಿ ಅಥವಾ ಪತ್ನಿ ನಿಮ್ಮ ಕಠಿಣ ಸಮಯದಲ್ಲಿ ಜೊತೆಯಾಗಿ ನಿಲ್ಲಲಿದ್ದಾರೆ. ಮನೆಯಲ್ಲಿ ಸಂತೋಷದ ವಾತಾವರಣವಿರಲಿದೆ. ನಿಮ್ಮ ಮಕ್ಕಳಿಗೆ ಸಾಧನೆಯಿಂದ ಇದು ಸಮಾಜದಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗಲಿದೆ. ಕಣ್ಣು ಮತ್ತು ಹೃದಯ, ಅತಿಯಾದ ಬಿಸಿಲು ಅಥವಾ ಕೆಲಸದ ಒತ್ತಡದಿಂದ ಕಣ್ಣಿನ ಉರಿ ಅಥವಾ ಎದೆಯ ಭಾಗದಲ್ಲಿ ಸಣ್ಣ ಅಸ್ವಸ್ಥತೆ ಕಾಣಿಸಬಹುದು. ಸರಿಯಾದ ಸಮಯಕ್ಕೆ ಆಹಾರ ಸೇವಿಸಿ. ಕೋಪ ನಿಯಂತ್ರಿಸಿ. ನಿಮ್ಮ ಸಿಟ್ಟು ನಿಮ್ಮ ಕೆಲಸವನ್ನೇ ಕೆಡಿಸಬಹುದು. ಇಂದು ಶಾಂತವಾಗಿರಲು ಪ್ರಯತ್ನಿಸಿ. ಸಿಂಹ ರಾಶಿಯವರ ಇಂದಿನ ಸೂರ್ಯ ಬಲವನ್ನು ಬಳಸಿಕೊಳ್ಳಲು ಈ ಕೆಲಸಗಳನ್ನು ನೀವು ತಪ್ಪದೆ ಮಾಡಲೇಬೇಕು. ಇಲ್ಲವಾದರೆ ನಿಮಗೆ ಫಲ ಸಿಗುವುದಿಲ್ಲ. ಸೂರ್ಯ ನಮಸ್ಕಾರ. ಬೆಳಿಗ್ಗೆ ಸೂರ್ಯ ಉದಯಿಸುವಾಗ ತಾಮ್ರದ ಬಿಂದಿಗೆಯಲ್ಲಿ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ. ಸೂರ್ಯ ಮಂತ್ರವನ್ನು ಓಂ ಗೃಣಿ ಸೂರ್ಯಾಯ ನಮಃ ಎಂದು 108 ಬಾರಿ ಜಪಿಸಿ. ಇಂದು ಗೋಧಿಯನ್ನು ಅಥವಾ ಬೆಲ್ಲವನ್ನು ದಾನ ಮಾಡುವುದರೊಂದಿಗೆ ನಿಮ್ಮ ರಾಜಯೋಗ ಮತ್ತಷ್ಟು ಗಟ್ಟಿಯಾಗಲಿದೆ. ಇನ್ನು ಇಂದಿನ ದಿನದಲ್ಲಿ ಅದೃಷ್ಟದ ಬಣ್ಣ ಬಂಗಾರದ ಬಣ್ಣ, ಕೇಸರಿ ಮತ್ತು ಗಾಢ ಕೆಂಪು ಆಗಿರುತ್ತದೆ. ಇಂದು ನೀಲಿ ಮತ್ತು ಕಪ್ಪು ಬಣ್ಣವನ್ನು ಯಾವುದೇ ಕಾರಣಕ್ಕೂ ಬಳಸಲೇಬೇಡಿ. ಇನ್ನು ಅದೃಷ್ಟದ ಸಂಖ್ಯೆ 1, 3, 5, 9 ಮತ್ತು 10 ಆಗಿರುತ್ತದೆ. ಶುಭ ಸಮಯ ಬೆಳಿಗ್ಗೆ 11:15 ಮಧ್ಯಾಹ್ನ 1:45 ಅತ್ಯಂತ ಶುಭ ಗಳಿಗೆಯಾಗಿರುತ್ತದೆ.
ಸಿಂಹ ರಾಶಿಯವರೇ, ಸೂರ್ಯ ದೇವನ ಕೃಪೆ ನಿಮ್ಮ ಮೇಲಿರಲಿ ಎಂದು ನೀವು ಬಯಸುವುದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಈ ಕೂಡಲೇ ಜೈ ಸೂರ್ಯದೇವ ಎಂದು ಬರೆಯಿರಿ. ಈ ವಿಡಿಯೋವನ್ನು ನಿಮ್ಮ ಸಿಂಹ ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದಿನನಿತ್ಯದ ಭವಿಷ್ಯಕ್ಕಾಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಒತ್ತಿ. ಆ ಸೂರ್ಯದೇವ ಸರ್ವರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಬಯಸುತ್ತೇನೆ. ಧನ್ಯವಾದಗಳು.